ಮೇ 7, 2024ರಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ 5 ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಹಾಗೂ ಬಗರಖುಂ ಅಧ್ಯಕ್ಷರು ಮತ್ತು ಸದಸ್ಯರ ಕಚೇರಿ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಯಶಸ್ವಿಯಾಗಿತ್ತು. ಈಗ ರೇಷನ್ ಕಾರ್ಡ್ ಏನು ಬ್ಲಾಕ್ ಆದ್ರೆ ಅಪ್ಲಿಕೇಶನ್ ಹಾಕಿಲ್ಲ ಸರ್, ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ಈಗ ನಮ್ಮಲ್ಲಿ ನೋಡಿ ಸರ್, ಇಲ್ಲಿ ಫಸ್ಟ್ ಕಾಲ್ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 72,000 ಜನ, ಆದ್ರೆ ಅಪ್ಲಿಕೇಶನ್ ಅಂದ್ರೆ ಹಾಕಿ ಎಲಿಜಿಬಿಲಿಟಿ ಇರೋ ಕಾರ್ಡ್ ಇರೋ 74,000 ಜನ ಇದ್ದಾರೆ. ಇನ್ನು 2,000 ಜನ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಡ್ಯೂ ಟು ಬೇರೆ ಇಶ್ಯೂಸ್ ಹಾಕಿಲ್ಲ, ಬ್ಲಾಕ್ ಆಗಿರೋ ಅಪ್ಲಿಕೇಶನ್ ಆನ್ಲೈನ್ ತಗೊಳ್ಳೋದಿಲ್ಲ. ಭದ್ರಾವತಿ ತಾಲೂಕು ಶಾಸಕರಾದಂಥ ಬಿಕೆ ಸಂಗಮೇಶ್ ರವರು ಭದ್ರಾವತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಶಕ್ತಿ ಕಚೇರಿಯನ್ನ ಇಂದು ಭದ್ರಾವತಿಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರಾದಂಥ ಬಿಕೆ ಸಂಗಮೇಶ್ ಹಾಗೂ ಭದ್ರಾವತಿ ಅಧ್ಯಕ್ಷರು ಮಣಿಶೇಖರ್ ನೂತನ ನಿರ್ದೇಶಕರಾಗಿ, ಸಿಂಗನಮನೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅವಿನಾಶ್ ಬಿಆರ್ಪಿ ಆಯ್ಕೆ ಮಾಡಲಾಗಿತ್ತು. ಮಹಿಳಾ ಪ್ರಯಾಣಿಕರು 72,55,368 ಜನ ಓಡಾಡಿದ್ದಾರೆ. ಹೆಣ್ಮಕ್ಳು ಅಂದ್ರೆ ಹಾಫ್ ಟಿಕೆಟ್ ಅವರು 1,84,615 ಜನ ಮಕ್ಕಳು ಓಡಾಡಿದ್ದಾರೆ. ಅದ್ರ ಅಮೌಂಟ್ 18,84,22,627 ಆಗಿದೆ. ಮತ್ತೆ ನಾವು ಆಕ್ಚುಲಿ ನಮಗೆ ಶಕ್ತಿ ಯೋಜನೆ ಬಂದ್ಮೇಲೆ ನಮ್ಮ ಸಮಸ್ಯೆಗಳು ಸ್ವಲ್ಪ ಸಮಸ್ಯೆಗೆ ಮುಷ್ಕಂಶ ಆಗಿದೆ. ಮತ್ತೆ ನಮ್ಮ ಸಾರಿಗೆ ಆದಾಯಗಳು ಕೂಡ ಒಂದು 40% ಅಷ್ಟು ಜಾಸ್ತಿ ಆಗಿದೆ. ಅದರಿಂದ ಬಸ್ಗಳು ಕಡಿಮೆ ಮಾಡೋ ಪರಿಸ್ಥಿತಿ ಇಲ್ಲ, ಕಡಿಮೆ ಏನು ಜಾಸ್ತಿನೇ ಮಾಡ್ತಾ ಇದೀವಿ. ಮತ್ತೆ ಸರ್ಕಾರದಿಂದ ಈಗ ಒಟ್ಟು ನೆನ್ನೆ ಒಂದು ಹೊಸ ಬಸ್ ಬಂದಿದೆ. ಒಟ್ಟು ಘಟಕಕ್ಕೆ ಈಗ ಚುನಾವಣೆ ಆದ ನಂತರ ಒಟ್ಟು 6 ಬಸ್ ಬಂದಿದೆ ನಮ್ಮ ಭದ್ರಾವತಿ ಘಟಕಕ್ಕೆ. ಇನ್ನೂ ಹೆಚ್ಚಿನ ಬಸ್ ಕೊಡಲಿಕ್ಕೆ ನಮ್ಮ ಶಾಸಕರು ಕೂಡ ಬೆಳಿಗ್ಗೆ ಹೋಗಿ ಬಂದು ಇನ್ನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಸಾಹೇಬರು ಕೂಡ ಹೇಳಿದ್ದಾರೆ. ಒಟ್ಟಾಗಿ ನಾವು ಶೆಡ್ಯೂಲ್ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮತ್ತು 5 ಗ್ಯಾರಂಟಿಗಳ ಭದ್ರಾವತಿಯಲ್ಲಿ 15 ಜನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿತ್ತು. ಟೋಟಲ್ ಮೇನಲ್ಲಿ ಸರ್ ನಮ್ದು ಟೋಟಲ್ ಸಬ್ಸಿಡಿ ಅಮೌಂಟ್ ಬಂದು 4,07,40,353 ರೂಪಾಯಿಗಳು ನಮಗೆ ಮೇನಲ್ಲಿ ಸಬ್ಸಿಡಿ ಬಂದಿದೆ. ಸೊ ಫಲಾನುಭವಿಗಳು 83,109 ಸರ್ ಮೇ ಎಂಟಿಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಸತ್ತೋಗಿರ್ತಾರೆ. ಸತ್ತೋದಂಥ ಪಡಿತರ ಚೀಟಿದಾರರಿಗೆ ಅವರಿಗೆ ದುಡ್ಡು ಜಮಾ ಆಗದೆ ಇರೋದು ಅಥವಾ ಹೆಬ್ಬಟ್ಟು ತಗೊಳ್ಳದೇ ಇರೋದು ಆಗಲಿ ತಾವೇನು ಹೇಳಿರಲ್ಲ, ಆ ರೀತಿ ಸಮಸ್ಯೆಗಳು ಇರೋದ್ರಿಂದ 2,998 ಅದರಲ್ಲಿ ಸರಿಪಡಿಸಿ ಆಗುವಂಥ ಅಕೌಂಟ್ ಓಪನ್ IBB ಅಕೌಂಟ್ ಪೋಸ್ಟ್ ಆಫೀಸ್ನಿಂದ ಮಾಡಬಹುದು ಅಥವಾ ಅವರಲ್ಲಿ ಇರುವಂಥ ಅಕೌಂಟನ್ನು ಅದನ್ನ ಅಪ್ಡೇಟ್ ಮಾಡಬಹುದು. ವರದಿ ರಮೇಶ್, ಶಿವಮೊಗ್ಗ. ವಾಯ್ಸ್ ಆಫ್ ಅಪ್ಪು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.